ಎಲ್ರಿಗೂ ನಮಸ್ಕಾರ. ಈ ವಿಡಿಯೋನ ಫುಲ್ಲಾಗಿ ನೋಡಿ, ಆವಾಗಲೇ ನಾವೇನು ಮಾಡ್ತಿದ್ದೀವಿ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾವು ಜೂನ್ 30th ನಾವು ಕಾಂಪೌಂಡಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಅಂತ ನಿಮಗೆಲ್ರಿಗೂ ಗೊತ್ತು. ಸೊ 1 ಮಂತ್ ಆಲ್ಮೋಸ್ಟ್ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಆ 1 ಮಂತ್ದು ಜರ್ನಿನ ನೀವು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಕಂಪ್ಲೀಟ್ ಡೀಟೇಲ್ದಾಗೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಈ ವಿಡಿಯೋದಲ್ಲಿ ನೀವು ನೋಡ್ತಿರೋದು 1 ಮಂತ್ ಡೀಟೇಲ್ಸು, ಅದು ಜುಲೈದು. USDದಲ್ಲಿ ಮಾತ್ರ 6 ಕಾಲ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ 11.5% ನಾವು ಪ್ರಾಫಿಟ್ ಮಾಡಿದ್ದೀವಿ ವಿತೌಟ್ ಎನಿ ಲಾಸಸ್. ಸೊ ಒಂದೊಂದು ಪೇರಾಗಿ ನಿಮಗೆ ಹೇಳ್ಕೊಬರ್ತೀನಿ. ಸೊ ಗೋಲ್ಡಲ್ಲಿ ನೋಡಿದ್ರೆ ಟೋಟಲ್ 4 ಕಾಲ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ 3% ಪ್ರಾಫಿಟ್ನ ನಾವು ತೆಗ್ದಿದ್ದೀವಿ, ಪ್ಲಸ್ 6% ಲಾಸು. ಅದು ನಾವು 17th ಟ್ರೇಡಲ್ಲಿ ಲಾಸ್ ಮಾಡಿದ್ದು, ಒಂದು ಸ್ಟಾಪ್ ಲಾಸ್ ಹಿಟ್ ಆಗಿದ್ದರಿಂದ ಲಾಸ್ ಮಾಡಿದ್ದು. ಆ ವಿಡಿಯೋನು ನಾನು ನಿಮ್ಗೆ ಹಾಕಿದ್ದೆ. ಲಾಸ್ ಅಂತ ನೋಡಬೇಡಿ, ಪ್ರಾಫಿಟಲ್ಲಿ ಲಾಸು ಅಂತ ನೋಡಿ. ಸೊ ನೆಕ್ಸ್ಟ್ ಕಾಲ್ ಬಂದುಬಿಟ್ಟು ನಾನು GBP USDದಲ್ಲಿ ಕೊಟ್ಟಿದ್ದೆ. ಟೋಟಲ್ 3 ಕಾಲ್ಸು. ಅದ್ರಲ್ಲಿ ಪ್ರಾಫಿಟ್ ಬಂದು 8%, ಲಾಸ್ ಬಂದು 6%. 8% ಪ್ರಾಫಿಟಲ್ಲೇ ನಿಮ್ಗೆ ಗೊತ್ತಾಗುತ್ತೆ 6% ಲಾಸ್ನ ನಾನು ರಿಕವರಿ ಮಾಡಿಬಿಟ್ಟಿರಿ ಆಲ್ರೆಡಿ ಅಂತ. ಸೊ ನೆಕ್ಸ್ಟ್ ಕಾಲ್ ಬಂದುಬಿಟ್ಟು USD JPYಯಲ್ಲಿ ಟೋಟಲ್ ಕಾಲ್ಸ್ ಬಂದುಬಿಟ್ಟು 3 ಕಾಲ್ಸ್ ಕೊಟ್ಟಿದ್ದೀನಿ. ಅದರಲ್ಲಿ 3% ಪ್ರಾಫಿಟ್ಟು, 1% ಈಚ್ ಟ್ರೇಡಲ್ಲಿ ನಾವು ತೆಗ್ದಿದ್ದೀವಿ. ಫಸ್ಟು ಇದು ಪ್ರೀವಿಯಸ್ ಆಗಿ ನಾವು ಸ್ಟಾರ್ಟ್ ಮಾಡಿದಾಗ ಮಾಡ್ತಾಯಿದ್ದಿದ್ದು ಕಾಲ್ಸು, ಯಾಕಂದರೆ 1 ಟ್ರೇಡಿಗೆ 1% ಅಂದ್ಬಿಟ್ಟು ನಾವು ಜರ್ನಿನ ಸ್ಟಾರ್ಟ್ ಮಾಡಿದ್ದು ಅಂತ ನಿಮ್ಗೆಲ್ರಿಗೂ ಗೊತ್ತು. ಯಾರ್ಯಾರೆಲ್ಲ ನನ್ನ ಇನ್ನೂ ಫಾಲೋ ಮಾಡ್ಕೊಂಡಿಲ್ವೋ ಬೇಗ ಫಾಲೋ ಮಾಡ್ಕೊಳ್ಳಿ, ನಿಮ್ಗಿನ್ನೂ ಟೈಮ್ ಕೂಡ ಜಾಸ್ತಿಯೇ ಇದೆ. ಸೊ ನೆಕ್ಸ್ಟ್ ಕಾಲ್ ಬಂದುಬಿಟ್ಟು GBP ಆಡಲ್ಲಿ. ಇದರಲ್ಲಿ ಬಂದು ಒಂದು ಕಾಲ್ ಕೊಟ್ಟಿದ್ದೀನಿ. ಒಂದೇ ಕಾಲಲ್ಲಿ 8% ಪ್ರಾಫಿಟ್ನ ತೆಗ್ದಿದ್ದೀನಿ. ಸೊ ನಾನು ಲಾಸ್ ಮಾಡಿದೆ ಅಂತ ಹೇಳಿದ್ದೆ, 6% ಲಾಸ್ ಹಿಂದೆ. ಇದರಲ್ಲಿ ಟ್ಯಾಲಿ ಮಾಡ್ಕೊಳ್ಳಿ. ನಾವು ಲಾಸ್ ಆಗೇ ಹೋಗಿಲ್ಲ. ಅವಾಗ ಲಾಸ್ ಅಂತ ತೋರಿಸಿದ್ರೇ ಎಂಡ್ ಆಫ್ ದ ಡೇ ನೀವು ಪ್ರಾಫಿಟಲ್ಲೇ ಮುಗಿಸ್ತಿದ್ದೀರಾ. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ನಾವು ಲಾಸ್ ಹೋಗ್ತಾ ಇಲ್ಲ, ಪ್ರಾಫಿಟಲ್ಲಿ ಲಾಸ್ ಮಾಡ್ತಾಯಿದ್ದೀವಿ ಅಂತ. ಹೇಳ್ಬೇಕಂದ್ರೆ ನಾವು 81,000 ಮಾಡಿದ್ವಿ ಲಾಸ್ಟು 2 ದಿನ ಇರುವಾಗ, ಅದು ಜುಲೈ ಮುಗಿಯುವಾಗ. ಸೊ ಅದು ಎಂಡ್ ಆಫ್ ದ ಮಂತ್ ನಾವು ಟೋಟಲಾಗಿ 52,000ನ ನಾವು ಕ್ಲೋಸ್ ಮಾಡ್ಕೊಂಡಿದ್ವಿ. ಪ್ರಾಫಿಟೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ ಟೋಟಲ್ 21%. ಸೊ NZD CAD ಒಂದು ಕಾಲ್ ಕೊಟ್ಟಿದ್ದೆ, ಅದನ್ನು ಸಕ್ಸಸ್ಫುಲಿ 1%ಅಲ್ಲಿ ಕ್ಲೋಸ್ ಮಾಡಿದ್ದೀವಿ. ಇದೆಲ್ಲ ಸ್ಟಾರ್ಟಿಂಗಲ್ಲಿ ತೆಗ್ದಿದ್ದು ಕಾಲ್ಸು. ಸೊ ಇನ್ನೊಂದು ನೆಕ್ಸ್ಟ್ ನೋಡಿದ್ರೆ NZD ಶೆಫಲ್ಲಿ, ಅದರಲ್ಲೂ ಟೋಟಲ್ 2 ಕಾಲ್ ಕೊಟ್ಟಿದ್ದೀನಿ. 2 ಕಾಲು 1% ಕ್ಲೋಸ್ ಮಾಡಿ 2% ಪ್ರಾಫಿಟ್ನ ನಾವು ಅಚೀವ್ ಮಾಡಿದ್ದೀವಿ ಈ ಕರೆನ್ಸಿ ಪೇರಲ್ಲಿ. ಸೊ ಇನ್ನೂ ತುಂಬ ಜನ ಜಾಯಿನ್ ಆಗ್ದಲೇ ನನಗೆ ಬರೀ DM ಮಾಡ್ತಿದ್ದೀರಾ. ನೀವು ಇದನ್ನ ಫ್ರೀಯಾಗೇ ಆ್ಯಕ್ಸಸ್ ಮಾಡ್ಬೋದು. ನಾನು ಸ್ವಲ್ಪ ಇನ್ಸ್ಟ್ರಕ್ಷನ್ ಈ ವಿಡಿಯೋ ಎಂಡ್ ಆಗ್ತಾ ನಾನು ನಿಮ್ಗೆ ಹೇಳ್ತೀನಿ. ಆ ಇನ್ಸ್ಟ್ರಕ್ಷನ್ನ ಫಾಲೋ ಮಾಡ್ಕೊಳ್ಳಿ, ಫ್ರೀಯಾಗಿ ನನ್ನ ಗ್ರೂಪಲ್ಲಿ ಜಾಯಿನ್ ಮಾಡ್ಕೊಳ್ಳಿ. NZDದಲ್ಲಿ ಟೋಟಲ್ ಒಂದೇ ಒಂದು ಕಾಲ್ ಕೊಟ್ಟಿದ್ದೀನಿ. ಆ ಒಂದು ಕಾಲ್ನು ಸಕ್ಸಸ್ಫುಲಿ 1%ಅಲ್ಲಿ ಕ್ಲೋಸ್ ಮಾಡಿದ್ದೀನಿ. ಇದೆಲ್ಲ ನಾವು 1% ಟಾರ್ಗೆಟಲ್ಲಿ ಇಕ್ಕಿ ನೋಡ್ತಾ ಇದ್ದಿದ್ದು. 800 ಡೇಸ್ನ ಹೋಗಿ ನಾವು 800 ಟ್ರೇಡ್ಸ್ ಆಗಿ ಚೇಂಜ್ ಮಾಡಿ ಆಲ್ಮೋಸ್ಟ್ ನಾವು 23 ಟ್ರೇಡ್ಸ್ ಹತ್ರ ಕಂಪ್ಲೀಟ್ ಮಾಡಿದ್ದೀವಿ. 23ಯಲ್ಲಿ ನಾವು ಟೋಟಲಾಗಿ 21 ಟ್ರೇಡ್ಸ್ ವಿನ್ನಿಂಗ್ ರೇಟ್ ಇದೆ. 21% ನಾವು ಪ್ರಾಫಿಟ್ ಮಾಡ್ಕೊಂಡಿದ್ದೀವಿ. ಸೊ ಇದು ಲಾಸ್ಟು USD CAD. ಇದರಲ್ಲಿ ಬಂದು 1 ಟ್ರೇಡ್ ಕೊಟ್ಟಿದ್ದೆ, ಒಂದು ಕಾಲ್ ಕೊಟ್ಟಿದ್ದೆ. ಅದರಲ್ಲಿ ನಾವು 2.5% ಪ್ರಾಫಿಟ್ನ ಬುಕ್ ಮಾಡ್ಕೊಂಡಿದ್ದೀವಿ. ಇದು ಜುಲೈ ಮಂತದು ಅಪ್ಡೇಟು. ಟೋಟಲ್ 21% ನಾವು ಮಾಡ್ಕೊಂಡಿದ್ದೀವಿ. ತಿಂಗ್ಳಿಗೆ 5 to 10% ನಾವು ಯೂಶ್ವಲಿ ಕ್ಲೈಂಟ್ಸ್ಗೆ ಹೇಳೋದು, ಆದರೆ 1 ಮಂತಲ್ಲೇ ನಾವು 21% ನಾವು ಮಾಡ್ಕೊಂಡಿದ್ದೀವಿ. ಲಾಸ್ನ ರಿಕವರ್ ಮಾಡಿ ಪ್ಲಸ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ಬೋದು. ಸೊ ಇದನ್ನ ನೀವು ಕಂಪ್ಲೀಟಾಗಿ ನೀವು ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೀವು ಈ ಜರ್ನಿಗೆ ಸ್ಟಾರ್ಟ್ ಮಾಡ್ಕೋಬೇಕು, ನಾನು ಅರ್ನ್ ಮಾಡಬೇಕು ನಮ್ಮ ಥರ ಅಂತ ಹೇಳಿದ್ರೆ ನೀವು ಸುಲಭವಾಗಿ ನನ್ನ ಜೊತೆ ಜಾಯಿನ್ ಮಾಡ್ಕೋಬೋದು. ಅದು ಫ್ರೀಯಾಗಿ ನಾನು ಟೆಲಿಗ್ರಾಮ್ ಗ್ರೂಪಲ್ಲಿ ಫ್ರೀಯಾಗಿ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಅದಕ್ಕೇನು ಸಿಂಪಲಾಗಿ ಒಂದು ಸ್ಟೆಪ್ ನೀವು ಮಾಡಬೇಕು ಅಂದರೆ, ನಾನು ಕೊಡೋ IB ಲಿಂಕಲ್ಲಿ ನೀವು ಅಕೌಂಟ್ ಓಪನ್ ಮಾಡಬೇಕು ಅಷ್ಟೇ. ಸ್ಟೋನ್ ಫೋರ್ಟ್ ಅಂದ್ಬಿಟ್ಟು ಈ ಬ್ರೋಕರ್ ಹೆಸರು. ಈ ಬ್ರೋಕರ್ ಹತ್ರ ಬಂದುಬಿಟ್ಟು SCA ಲೈಸೆನ್ಸ್ ಇದೆ, ಎಸ್ಕಾ ಅಂತ ಕೂಡ ಹೇಳ್ತಾರೆ. SCA ಮೇಯ್ನಾಗಿ ಒಂದು ಬ್ರೋಕರ್ ಹತ್ರ ನಾವು ನೋಡಬೇಕು. ನಿಮ್ಮಲ್ಲಿ ಎಷ್ಟು ಜನ ಬ್ರೋಕರ್ ಹತ್ರ ಆ ಲೈಸೆನ್ಸ್ ಇದೆ ಅಂತ ಚೆಕ್ ಮಾಡಿದ್ದೀರಾ ಅಂತ ನಂಗೆ ಗೊತ್ತಿಲ್ಲ. ಸೊ ಇದು UAEದಲ್ಲಿ ರೆಗ್ಯುಲೇಟೆಡ್ ಆಗಿದೆ. ಇದರಲ್ಲಿ ನೀವು ನಂಬಿಕೆ ಇಟ್ಟು ಧಾರಾಳವಾಗಿ ನೀವು ಡೆಪಾಸಿಟ್ ಮಾಡಿ ನೀವು ಆರಾಮಾಗಿ ಟ್ರೇಡ್ ಮಾಡ್ಕೋಬೋದು. ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಸೊ NZD ಶೆಫಲ್ಲಿ ನೋಡಿದ್ರೆ 2 ಕಾಲ್ ಕೊಟ್ಟಿದ್ದೀನಿ. ಆ 2 ಕಾಲ್ ಕೂಡ ಪ್ರಾಫಿಟಲ್ಲಿ 1% ಈಚ್ ಟ್ರೇಡ್ ನಾನು ತೆಗ್ದಿದ್ದೀನಿ, ಪ್ರಾಫಿಟ್ ಬುಕ್ ಮಾಡ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು NZDದಲ್ಲಿ ಅದರಲ್ಲಿ 1 ಟ್ರೇಡ್ ಕೊಟ್ಟಿದ್ದೆ, 1 ಕಾಲ್ ಕೊಟ್ಟಿದ್ದೀನಿ. ಅದರಲ್ಲಿ 1% ನಾವು ಬುಕ್ ಮಾಡ್ಕೊಂಡಿದ್ವಿ. ಸೊ ಇಷ್ಟೆಲ್ಲ ನಾವು ಒಂದು ಸಿಂಗಲಾಗಿ ನಾನು ತೆಗ್ದು ನಿಮಗೆ ಹೇಳ್ತಾ ಇದ್ದೀನಿ. ಸೆಪ್ರೇಟಾಗಿ ಒಂದೊಂದು ಪೇರ್ಸಲ್ಲಿ ಎಷ್ಟು ಪ್ರಾಫಿಟ್ ಮಾಡಿದ್ದೀವಿ ಅಂತ. ಆದರೆ ಎಂಡ್ ಆಫ್ ದ ಡೇ 21% ನಾವು ಮಾಡ್ಕೊಂಡಿದ್ದೀವಿ. ಯಾವ ಕಂಟ್ರಿದಲ್ಲಿದ್ದರೂ ನೀವು ಚೂಸ್ ಮಾಡೋ ಬ್ರೋಕರ್ ಬಂದುಬಿಟ್ಟು ಆ ಕಂಟ್ರಿದಲ್ಲಿ ರೆಗ್ಯುಲೇಟೆಡ್ ಆಗಿ ಇರಬೇಕು. ಅದು ಕಂಪಲ್ಸರಿಯಾಗಿ ನೀವು ಚೆಕ್ ಮಾಡ್ಕೊಳ್ಳಿ. ಸೊ ಆವಾಗಲೇ ನಿಮಗೆ
ನಿಮಗೆ ವಿಡ್ರಾ ಪ್ರಾಬ್ಲಮ್ ಮಾತ್ರ ಏನಾದರೂ ಇಶ್ಯೂ ಇದ್ರೇನೋ ನಿಮ್ಮ ಹಣ ನಿಮ್ಮ ಕೈಗೆ ಬಂದು ಸೇರುತ್ತೆ, ಇಲ್ಲಾಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ UAEದಲ್ಲಿ ನೋಡಿದ್ರೆ ಇವರು ರೆಗ್ಯುಲೇಟೆಡ್ ಆಗಿದ್ದಾರೆ. ಸೊ ಡೆಪಾಸಿಟ್ ಆಗಲಿ ವಿಡ್ರಾದಲ್ಲಿ ನಿಮಗೆ ಏನು ಪ್ರಾಬ್ಲಮ್ ಬರಲ್ಲ. ಒಂದು ಗ್ಲಿಮ್ಸ್ ಕೂಡ ನೀವು ಲಾಸ್ಟಲ್ಲಿ ನೋಡ್ಕೋಬೋದು. ಆಫೀಸ್ ಕೂಡ UAEದಲ್ಲೇ ಇದೆ, ದುಬೈಯಲ್ಲಿದೆ. ಸೊ ಇದಕ್ಕೆ ಜಾಯಿನ್ ಆಗಬೇಕು ಅಂದರೆ ನೀವು ಮಾಡಬೇಕಾಗಿರೋ ಸಿಂಪಲ್ ವಿಷಯ ಏನು ಅಂದರೆ, ನನಗೆ DM ಮಾಡಿ, ನಾನು ನಿಮಗೆ ಲಿಂಕ್ ಕಳಿಸ್ತೀನಿ. ಆ ಲಿಂಕಲ್ಲಿ ನೀವು ಅಕೌಂಟ್ ಓಪನ್ ಮಾಡ್ಕೊಳ್ಳಿ. ಅಕೌಂಟ್ ಓಪನ್ ಮಾಡ್ಕೊಳ್ಳೋಕ್ಕೂ ಅಷ್ಟು ಜಾಸ್ತಿ ಸ್ಟೆಪ್ಸ್ ಏನೂ ಇಲ್ಲ, ಸಿಂಪಲ್ ಸ್ಟೆಪ್ಸು. ಏನೇನು ಡಾಕ್ಯುಮೆಂಟ್ಸ್ ಬೇಕೋ ಆ ಡಾಕ್ಯುಮೆಂಟ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ರೆ ಸಿಂಪಲಾಗಿ ಅಕೌಂಟ್ ಓಪನ್ ಆಗುತ್ತೆ. ವೆರಿಫಿಕೇಷನ್ ಕೂಡ ಅಷ್ಟೊಂದು ಟೈಮ್ ಆಗಲ್ಲ. ಇದೆಲ್ಲ ನೀವು ವೀಕ್ ಡೇಸಲ್ಲಿ ಮಾಡಿದ್ರೆ ಇನ್ಸ್ಟೆಂಟಾಗಿ ನಿಮಗೆ ಬೇಗ ಆಗುತ್ತೆ. ವಿಡ್ರಾ ಬಗ್ಗೆ ಬಂದರೆ, ವಿಡ್ರಾದಲ್ಲೂ ಎಲ್ಲ ಇದ್ರ ಥರನೇ. ಇದರಲ್ಲಿ ಏನು ಹೇಳಬೇಕು ಅಂದರೆ, ನಮ್ಮ ಬ್ರೋಕರಲ್ಲಿ ಬಂದುಬಿಟ್ಟು ನೀವು ಫ್ರೈಡೇಸ್ ಏನಾದರೂ ವಿಡ್ರಾವಲ್ ಹಾಕಿದ್ರೆ ಅದು ಮಂಡೇಗೆ ಇದಾಗುತ್ತೆ. ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದು ಮಾಡುವಾಗ ಫ್ರೈಡೇದಲ್ಲಿ ನೀವು ವಿಡ್ರಾ ಹಾಕೋದನ್ನ ಮಂಡೇಗೆ ಅದು ಇದಾಗುತ್ತೆ. ಮಂಡೇ ನಿಮಗೆ ಬೆಳಿಗ್ಗೆ ಆಲ್ಮೋಸ್ಟ್ 10ಗೆಲ್ಲ ಸಿಕ್ಬಿಡುತ್ತೆ. ಸೊ ಅದೇ ಥರ ನೀವು ವೀಕ್ ಡೇಸಲ್ಲಿ ಏನಾದರೂ ವಿಡ್ರಾ ಹಾಕಿದ್ರೆ ಇನ್ಸ್ಟೆಂಟಾಗಿ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ಯಾವ ಮೋಡಲ್ಲಿ ನೀವು ಟ್ರಾನ್ಸಾಕ್ಷನ್ ಮಾಡಿರ್ತೀವೋ ಅದೇ ಮೋಡಲ್ಲಿ ನಿಮಗೆ ನಿಮ್ಮ ಹಣ ಬಂದು ಸೇರುತ್ತೆ. ಸೊ ಕ್ರೆಡಿಟ್ ಅಂದರೆ ಕ್ರೆಡಿಟ್, ಡೆಬಿಟ್ ಅಂದರೆ ಡೆಬಿಟ್. ಸೊ ಈ ಥರ ತುಂಬ ಆಪ್ಷನ್ಸ್ ಇದೆ, ನೀವು ಆರಾಮಾಗಿ ಇದಲ್ಲಿ ಮಾಡ್ಕೋಬೋದು. ಇದನ್ನ ನೀವು ಲಿಂಕ್ ಓಪನ್ ಮಾಡಿದರೆ ನನ್ನ ಟೆಲಿಗ್ರಾಮ್ ಗ್ರೂಪಲ್ಲಿ ನೀವು ಜಾಯಿನ್ ಮಾಡ್ಕೋಬೋದು. ಡೈಲಿ ನನ್ನ ಜೊತೆ ನೀವು ದುಡ್ಕೋಬೋದು. ಇನ್ನೂ ವೆಯ್ಟ್ ಮಾಡ್ತಾಯಿದ್ರೆ ನಿಮ್ಮ ಫ್ರೆಂಡ್ಸಿಗೆ ಬೇಗ ಶೇರ್ ಮಾಡ್ಕೊಳ್ಳಿ, ನೀವು ದುಡ್ಕೊಳ್ಳಿ, ಅವರು ದುಡ್ಕೊಳ್ಳಿ, ಜಾಲಿ ಮಾಡಿ.